ಈ ಸದ್ಯಕ್ಕೆ ನಂಗೆ ಚಿಕ್ಕನ್ನೇ ಗಟ್ಟಿ. ಚಿಕ್ಕನ್ ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ ನಂಗೆ. ಏನು ಮಾಡೋದು? ಅಣ್ಣ ಅಣ್ಣ, ಅಯ್ಯೋ ಯಾಕಣ್ಣ, ಯಾಕ ಅಣ್ಣ ಅಣ್ಣ ಹೇಳಣ್ಣ. ಅಣ್ಣ ನೀನೇ ಗಟ್ಟಿ ಅಣ್ಣ. ನಂಗೆ ನೀನೇ ನನಗೆ ದಾರಿ ತೋರಿಸ್ಬೇಕಣ್ಣ. ನೀನು ದಾರಿ ತೋರಿಸಿಲ್ಲ ಅಂದರೆ ನನ್ನ ಪ್ರಾಣ ಕಳ್ಕೊಂಬಿಡ್ತೀನಣ್ಣ. ನಂಗೆ ನೀನು ಬಿಟ್ಟರೆ ಇನ್ಯಾರೂ ಇಲ್ಲಣ್ಣ. ನಾವು ಅಳ್ಬೇಡ, ಎದ್ದೇಳು, ಅಳ್ಬೇಡ. ನೀನು ಏನು ಸಹಾಯ ಬೇಕು ಕೇಳೋಣ, ನಾನು ಮಾಡ್ತೀನಿ. ಅಣ್ಣ ಆಣೆ ಮಾಡೋಣ. ನೀನು ನಾನು ಹೇಳಿದ ಕೆಲಸ ಮಾಡ್ತೀನಿ ಅಂತ ಆಣೆ ಮಾಡೋಣ. ಅಣ್ಣ ಆಣೆನಾ? ಹ್ಞೂ ಅಣ್ಣ. ಅಣ್ಣ ಈ ಆಣೆ ಪ್ರಮಾಣಗಳೆಲ್ಲ ಮಾಡಲ್ಲ ನಾನು ಇವತ್ತು ಯಾವತ್ತೂ ಆಣೆ ಪ್ರಮಾಣಗಳು ಮಾಡಿಲ್ಲ. ಏನು ಬೇಕು ಹೇಳೋಣ, ಏನು ಕೆಲಸ ಮಾಡ್ಕೊಡ್ಬೇಕು ಹೇಳೋಣ, ಮಾಡ್ಕೊಡ್ತೀನಿ. ಅಣ್ಣ ನೀನು ಆಣೆ ಮಾಡಬೇಕಣ್ಣ. ಇಲ್ಲ ನಾನು ಆಣೆ ಪ್ರಮಾಣ ಮಾಡಲ್ಲ. ಆಯ್ತು ಬಿಡಣ್ಣ, ನಾನು ಎಲ್ಲೋ ಕೆರೆನೋ ಬೈನ ನೋಡ್ಕೊಂಡು ಸತ್ತೋತೀನಿ. ನೀನು ಆಣೆ ಮಾಡಲ್ಲ ಅಂತಂದಮೇಲೆ ನಾನು ಬದುಕಿರಲ್ಲಣ್ಣ, ಸತ್ತೋತೀನಣ್ಣ. ನಿನ್ಗೆ ಒಬ್ಬ ಸ್ನೇಹಿತನ ಸಿಕ್ಕಿದ್ನು, ಅವನಿವತ್ತು ಸತ್ತೋತಾರಣ್ಣ. ನೀನು ಬಂದು ಒಂದಿಡಿ ಮಣ್ಣು ಕೊಟ್ಟರೆ ಅಣ್ಣ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕೋದು. ಒಂದಿಡಿ ಮಣ್ಣು ಕೊಟ್ಬಿಡೋಣ. ಅಣ್ಣ ನಿಂತ್ಕಣವು ಅಣ್ಣ. ನಾನು ಆಣೆ ಪ್ರಮಾಣಗಳು ಮಾಡಲ್ಲ ಇರೋದು ಹೇಳ್ಬೇಕಣೋ. ಅಣ್ಣ ನನ್ನ ಕೈಲಿ ಆದರೆ ಮಾಡ್ಕೊಡ್ತೀನಿ, ಇಲ್ಲ ಅಂತಂದ್ರೆ ಆಗಲ್ಲಣ್ಣ. ಅಣ್ಣ ಬಾಣ. ಬೇಡ ಬಿಡೋಣ. ಅಣ್ಣ ಬಾಣ, ಇಲ್ಲಿ ಬಾಣ ಬಾ. ಅಣ್ಣ ನೋಡು, ನಾನು ನೀನೇನಾದರೂ ಅನ್ಕೋ, ಆದರೆ ನಮ್ಮ ಅಪ್ಪನ ಮೇಲೆ ಮಾತ್ರ ಆಣೆ ಮಾಡಲ್ಲಣ್ಣ. ನಮ್ಮ ಅಪ್ಪನಂದ್ರೆ ನಂಗೆ ಪ್ರಾಣ ಅಣ್ಣ. ನಮ್ಮ ಅಪ್ಪನ ಮೇಲೆ ಮಾತ್ರ ಆಣೆ ಮಾಡಲ್ಲ ನಾನು. ಯಾರ ಮೇಲೆ ಬೇಕಾದ್ರೆ ಆಣೆ ಮಾಡಿಬಿಡ್ತೀನಿ, ನಮ್ಮ ಅಪ್ಪನ ಮೇಲೆ ಆಣೆ ಮಾಡಲ್ಲ ನಾನು. ನಮ್ಮ ಅಪ್ಪನಿಗೆ ಏನೇನು ಹೆಚ್ಚು ಕಮ್ಮಿ ಆದರೆ ನಂಗೆ ತಡ್ಕೊಳಕ್ಕೆ ಶಕ್ತಿ ಇಲ್ಲ ನೋವು. ನಮ್ಮ ಅಪ್ಪನ ಆದಮೇಲೆ ನಾನು ಹೆಂಡ್ತಿ, ನನ್ನ ಮಕ್ಕಳು. ನಾನು ಹೇಳ್ತಾ ಇದ್ದೀನಿ ನೋಡು, ಯಾರು ಏನೇನು ಅನ್ಕೊಂಡ್ಲೆ, ನಮ್ಮ ಅಪ್ಪನ ಆದಮೇಲೆ ನಂಗೆ ನನ್ನ ಹೆಂಡ್ತಿ ಮಕ್ಕಳು ಇನ್ನು ಮಿಕ್ಕನಾದವ್ರು ಎಲ್ಲರೂ ನಮ್ಮ ಅಪ್ಪನ ಮೇಲೆ ಮಾತ್ರ ಆಣೆ ಇಕ್ಕೊಳ್ಳೋಣ. ನಾನು ಇನ್ನು ಯಾರ ಮೇಲೆ ಬೇಕಾದ್ರೆ ಆಣೆ ಇಕ್ತೀನಿ, ನಮ್ಮ ಅಪ್ಪನ ಮೇಲೆ ಮಾತ್ರ ಆಣೆ ಇಕ್ಕು ಅಂತ ಹೇಳ್ಬೇಡ. ನನಗೆ ಬೇಕಾಗಿರೋದೆ ನಿಮ್ಮ ಅಪ್ಪನ ಮೇಲೆ ಆಣೆ ಅಣ್ಣೋ. ನೀನೊಂದು ಮಾತಂದಲ್ಲಣ್ಣ, ನಮ್ಮ ಅಪ್ಪನು ಆದಮೇಲೆ ಇನ್ನೆಲ್ಲರೂ ಅಂತಂದ್ಬಿಟ್ಟು ನನ್ನ ತಮ್ಮನಲ್ಲಿ ಕಟ್ಟಾಕಿದ್ದಾಗ ಆವಾಗೇ ತಿಳ್ಕೊಂಡಣ್ಣ ನಿಮ್ಮ ಅಪ್ಪನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅಂತ. ಅಣ್ಣ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡೋಣ ಅಣ್ಣ. ಒಂದು ಪ್ರಾಣ ಉಳಿಸ್ಬೇಕಂತಂದರೆ ನೀನು ಆಣೆ ಮಾಡಬೇಕಣ್ಣ. ನಾನು ಅನ್ಯಾಯವಾಗಿ ಸತ್ತೋತೀನಣ್ಣ. ಅಣ್ಣ ನಾನು ಯಾವತ್ತಣ್ಣ ನಿನಗೆ ಮೋಸ ಮಾಡಿದ್ದೀನ ಹೇಳಣ್ಣ? ಮೋಸ ಮಾಡಿದ್ದೀನ ನಾನು ನಿನ್ಗೆ ಹೇಳು. ಪ್ರತಿಯೊಂದು ವಿಷಯನೂ ನಿನ್ನ ಹತ್ರ ಹೇಳ್ತೀನಲ್ಲಣ್ಣ. ಆವತ್ತು ನಮ್ಮ ಅಣ್ಣನ ವಿಷಯಕ್ಕೂ ನಿನ್ನ ಹತ್ರಕ್ಕೆ ಬಂದಿದ್ದೆ ತಾನೇ, ಅಣ್ಣ ಹಿಂಗೆಲ್ಲ ಹಿಂಗೆ ಅಂತ ಹೇಳಿದ್ನಿ ತಾನೇ ನಾನು ನಿನ್ನ ಹತ್ರ. ಹಾಂ ಇವಾಗೂ ಮೋಸ ಮಾಡ್ತೀನಣ್ಣ? ಆಣೆ ಇಕ್ಕಣ, ನಿಮ್ಮ ಅಪ್ಪನ ಮೇಲೆ ಆಣೆ ಇಕ್ಕಣ ನೀನು. ಆಗಲ್ಲ ಬಿಡೋಣ, ನಾನು ಓದ್ತೀನಿ ಬಿಡೋಣ, ಮಣ್ಣಕ್ಕೆ ಬಂದ್ಬಿಡ. ನೀನು ಮಣ್ಣು ಹಾಕಿಲ್ಲ ಅಂದರೆ ನಾನು ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲಡ. ಅಯ್ಯೋ ಇವನೇನು ಇಂಥ ಕೆಲಸ ಕೊಡ್ತಾನೆ? ಹಾಂ ಯಾಕೆ ಇವನು ಇಂಥ ಕೆಲಸ ಕೊಡ್ತಾನೆ ನಂಗೆ? ಅಲ್ಲ ಇವನೇನನ್ನತ್ರೀಗ ಬೇರೆಯವ್ರನ್ನ ಸಾಯಿಸೋದು ಅದು ಇದು ಅಂತ ಹೇಳ್ಬಿಟ್ರೆ, ಆಮೇಲೆ ಸಾಯ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಅಪ್ಪನಿಗೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವಾಗ ನಾವೇನು ಮಾಡೋದು? ಹಾಂ ನಮ್ಮ ಅಪ್ಪನ ವಯಸ್ಸಾಗದೆ, ನಾನು ವಯಸ್ಸಾಗಿಲ್ಲ ಅಂತ ಹೇಳಿಲ್ಲ. ಆದರೆ ನಮ್ಮ ಅಪ್ಪನ ನಮ್ಗೆ ಬೇಕು, ನಮ್ಮ ಅಪ್ಪನ ಮರ ಇದ್ದಂಗೆ. ನಮ್ಮ ಅಪ್ಪನ್ನೆಲ್ಲಾಗ ನಾವು ಜೀವನ ಮಾಡೋದು. ಹಾಂ ನಾವು ಬಾಣ ಇಲ್ಲೇ ಅಲ್ಲ ನೀವು ಮೊನ್ನೆ ಬಂದ್ಬಿಟ್ಟು ನಮ್ಮ ಅಣ್ಣನ ಸಾಯಿಸ್ರಿ ಅಂತ ಹೇಳಿದ್ರಿ ನೀವು. ಹಾಂ ಹಂಗೆ ಇವಾಗ ಬೇರೆಯವ್ರನ್ನ ಸಾಯಿಸ್ರಿ ಅಂತ ಹೇಳಿದ್ರೆ ನಾವೇನು ಕೊಲೆಗೆ ಮಾಡೋರೆ? ಕೊಲೆಗೆ ಮಾಡೋರ? ನಿಮ್ಮ ಅಣ್ಣ ಹಣೆ ಬರ ಗಟ್ಟಿಯಾಗಿತ್ತು, ನಮ್ಮ ಕೈಗೆ ಸಿಕ್ಕಿದ್ನೋ ಉಳ್ಕೊಂಡು. ಇವಾಗ ನೀವು ಬೇರೆಯವ್ರನ್ನ ಕೊಲೆಗೆ ಮಾಡ್ರಿ ಅಂತ ಹೇಳ್ಬಿಟ್ರೆ ನಾವೇನು ಕೊಲೆಗೆ ಮಾಡೋಕ್ಕಾಗ್ತದೇನ? ನಿನ್ನ ಹತ್ರ ಹಣೆ ಬರ ಎಕ್ಸ್ಕೊಂಬಿಟ್ಟು? ಅಯ್ಯೋ ಅಂಥ ಕೆಲಸ ಇಲ್ಲಣ್ಣ. ಇಲ್ಲ ನಮ್ಮ ಅಮ್ಮನ ಮಾತು ಕೇಳಿ ಅವತ್ತು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಇಲ್ಲಣ್ಣ, ಕೊಲೆ ಕಳ್ತನ ಇವೆಲ್ಲ ಬೇಡಣ್ಣ. ಇಲ್ಲ ನಿಯತ್ತಾಗಿನ ಮೇಲೆ ಬದುಕ್ತಿರೋಣ. ನಾವು ಆವತ್ತಿಂದ ನಿಯತ್ತಾಗೆ ಬದುಕೊಂಬತ್ತಾ ಇದ್ದಿದ್ದು. ನಮ್ಮನ್ನ ಕೆಡ್ಸ್ಬಿಟ್ಲಣ್ಣ. ನಮ್ಮ ಅಮ್ಮನಿಂದ ನಾವು ಕೆಟ್ಟೋದ್ರಣ್ಣ. ಇಲ್ಲಣ್ಣ, ಕೊಲೆಗಿಲ್ಲ ಅವೆಲ್ಲ ಇಲ್ಲಣ್ಣ. ಇಲ್ಲ ಈ ಕೊಲೆ ಅಲ್ಲ ತಾನೆ? ಇಲ್ಲಣ್ಣ. ಹ್ಞೂ ಸರಿ, ನಮ್ಮ ಅಪ್ಪನ ಮೇಲೆ ಆಣೆ, ನೀನೇನು ಕೆಲಸ ಹೇಳ್ತೀವ ಆ ಕೆಲಸ ಮಾಡ್ಕೊಡ್ತೀನಿ, ಸರಿನಾ? ಆಯ್ತಣ್ಣ, ನಿನ್ನ ಋಣ ನಾನು ತೀರ್ಸ್ಕೊಡಲ್ಲಣ್ಣ. ಅದೇನಂತ ಹೇಳು. ಅಣ್ಣ ಏನೂ ಇಲ್ಲಣ್ಣ, ನನ್ನನ್ನು ಒಬ್ಬ ಲಾಯರ್ ಹತ್ರ ಕರ್ಕೊಂಡೋಗುವ, ಆಮೇಲೆ ನಮ್ಮ ತಮ್ಮನ ಬಿಡ್ಸ್ಕೊಂಬರಕ್ಕೆ ಸಹಾಯ ಮಾಡೋಣ ಅಷ್ಟೇ ಅಣ್ಣ. ನೀನು ಎದುರು ಬಿದ್ದೋಗ ಹೋಗು, ಇಷ್ಟೇನಾ? ನಾನು ಇನ್ನೇನು ಅಂತ ದಿಗ್ಲು ಬಿದ್ದೋಗಿದ್ನಲ್ಲೇ. ಅಷ್ಟೇ ಅಣ್ಣ, ನನ್ನ ತಮ್ಮನ್ನ ಬಿಡಿಸ್ಕೊಡೋಣ, ಯಾರನ್ನ ಲಾಯರ್ ಹತ್ರ ಕರ್ಕೊಂಡೋಗೋಣ. ನಾವು ಯಾವತ್ತೂ ಈ ಲಾಯರ್ಗಳು ಇವ್ರನ್ನ ನೋಡಿಲ್ಲಣೋ. ಕಾಸು ಎಷ್ಟಾದದೆ ಅಂತ ತಿಳ್ಕೊಬೇಕಣೋ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲಣೋ. ಅಯ್ಯಪ್ಪ ಸ್ಕೂಲ ಬಾ, ನನ್ನ ಸೊಸೆನ ಲಾಯರು, ಬಾ ನನ್ನ ಸೊಸೆ ಹತ್ರ ಕೇಳಿಸ್ತೀನಿ. ನಡಿಯೋಣ, ಕರ್ಕೊಂಡು ನಡಿಯೋಣ. ಇಷ್ಟೇ ಅಣ್ಣ, ಇಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲಣೋ. ಹಾಮಮ್ಮ, ನನ್ನ ಮುಂಚೆ ಇವಾಗಲೂ ಅಷ್ಟು ಸಮಾಧಾನ ಆಯ್ತು ನೋಡು. ಯಾಕಂತಂದ್ರೆ ಮೊನ್ನೆ ಕೊಲೆ ಮಾಡು ಅಂತ ಹೇಳ್ಬಿಟ್ಟಿದ್ರಲ್ಲಪ್ಪ ನೀವು, ಅದಕ್ಕೆ ನಂಗೆ ದಿಗ್ಲು. ಇಲ್ಲ ನನ್ನ ತಮ್ಮನ ಬಿಡಿಸ್ಕೊಂಬರ್ಬೇಕಷ್ಟೇ ಅಣ್ಣ. ನಮ್ಮ ಅಮ್ಮನ ದಾರಿ ತಪ್ಪಿಸ್ಬಿಟ್ಟವಳಣ್ಣ. ನಮ್ಮ ಅಮ್ಮನಂತ ಹೇಳ್ಕೊಟ್ಟಿದ್ದು ನಿಮ್ಮ ಮನೆ ಕಳ್ತನ ಮಾಡು ಅಂತ. ತೇಲ್ಕೋಗವನಲ್ಲ ಅವನ್ಗೆ ಒಳ್ಳೆ ಬುದ್ಧಿ ಬಂದಿರ್ತದೆ, ನಮ್ಮ ಚಿಂತೆ ಸರಿಯಾಗಿ ಉಗ್ದಿರ್ತಾಳೆ. ಆಯ್ತು ಬಾ, ನಮ್ಮ ಸೊಸೆನ ಲಾಯರು ಕೇಳೋಣ ಬಾ ಎಷ್ಟಾಗ್ತದೆ ಅಂತ. ಬಿಡಿಸ್ಕೊಂಬಂದವಳಪ್ಪ, ನಮ್ಮ ಅತ್ತಿಗೆನೆಲ್ಲ ಬಿಡಿಸ್ಕೊಂಬಂದಿರೋದು ಅವಳೇ ನನ್ನ ಸೊಸೆ. ಬಾ, ಬೇರೆಯವ್ರನ್ನೆಲ್ಲ ಬಿಡಿಸ್ಕೊಂಬಂದವಳೆ, ಬಾ ನಡಿಯೋಣ.
ನಮ್ಮ ಯಜಮಾನ್ಗೆ ಎಷ್ಟು ಸತಿ ಫೋನ್ ಮಾಡಿದ್ರು ಫೋನೇ ಎತ್ತಲ್ಲಲ್ಲ. ಹಾಂ, ತಾತನ ಬೇರೆ ಊರಿಗೆ ಹೋಗ್ಬಿಟ್ಪಮ್ಮ 1-2 ದಿವಸ ಅಂತ ಹೇಳ್ತಾನೆ. ಹೋಗಿದ್ದಿದ್ರು ಚೆನ್ನಾಗಿತ್ತು, ನನಗೂ ಇದು ಒಳ್ಳೆ ಅವಕಾಶ. ಏನೇನು ಕಿತಾಪತಿ ಮಾಡ್ತಾವನೆ ಅಂತೆಲ್ಲ ಗೊತ್ತಾಯ್ತು. ಫೋನೇ ಎತ್ತಲ್ಲ. ಚೈತನ್ಯ, ಹಾಂ ತಾತ. ಫೋನ್ ತೆಗೆದ್ನೇನ ಮಾತ್ರ? ಇಲ್ಲ ತಾತ, ಫೋನ್ ಮಾಡ್ತಾನೆ ಇಲ್ಲ. ನೀನೊಂದ್ಸರಿ ಫೋನ್ ಮಾಡು ತಾತ. ನಾನು ಮಾಡಿದೆ, ಫೋನ್ ಏನೋ ತೆಗಿಲ್ಲ. ಏನೋ ಬಿಸಿಲಾಗಿರೋಣ ಅವನೋ ಏನೋ. ನಿಮ್ಮ ಅಪ್ಪನ ಜೊತೆ ಕಳ್ಸ್ಕೊಡ್ತೀನಿ ಬಿಡಮ್ಮ. ಬೇಡ ತಾತ, ಎಷ್ಟು ದಿನ ಆಗಲಿ. ಹರ್ಷ ಬಂದಮೇಲೆ ಓದ್ತೀನಿ ನಾನು. ಹರ್ಷ ಜೊತೆಗೆ ಹೋದ್ರೇ ಚೆನ್ನಾಗಿರ್ತೈತೆ. ಹೌದಾ? ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ನಲ್ಲಮ್ಮ? ಬೇಡ ತಾತ, ಹರ್ಷ ಜೊತೆಗೆ ಓದ್ತೀನಿ ನಾನು. ಓ ಸರಿನಮ್ಮ, ಆಯಿತು. ಹಲೋ, ಯಾರು? ನಾನು ಡಾಕ್ಟ್ರ್ ಮಾತಾಡ್ತಾ ಇರೋದು ಯಜಮಾನ್ರೆ. ಓ ಸಾರ್, ಬೇಜಾರು ಮಾಡ್ಕೊಂಡ್ರಾ? ಏನಿಲ್ಲ ಏನೂ ತೊಂದರೆ ಇಲ್ಲ. ಅವ್ರು ಆರಾಮಾಗಿದ್ದಾರೆ. ಇವಾಗ ನಮ್ಮ ಹಾಸ್ಪಿಟ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಅಲ್ಲಿ ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಟ್ರೀಟ್ಮೆಂಟ್ ಎಲ್ಲ ಅಲ್ಲಿ ಚೆನ್ನಾಗಿದೆ. ಒಂದು ಸ್ವಲ್ಪ ಇಲ್ಲಿ ನಮಗೆ ಫೆಸಿಲಿಟಿ ಕಡಿಮೆ ಇದೆ, ಹಂಗಾಗಿ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಓ ಹೌದಾ? ಹೆಂಗವನ ಸರ್ ಸಂಜಯ್? ಅವ್ರಿಗೇನೂ ಆಗಿಲ್ಲ, ಹೆಲ್ತಿಯಾಗಿದ್ದಾರೆ. ನೀವು ಆರಾಮಾಗಿರಿ, ಆಯಿತಾ? ಆಗ್ಬೋದು ಸರ್. ಇವತ್ತು ಬಂದ್ಬಿಡ್ತೀರಿ ಸರ್? ಇಲ್ಲ ಬೇಡ, ಅಲ್ಲಿ ನರ್ಸ್ ಇಟ್ಟಿದ್ದೀನಿ. ನಮ್ಮ ಹಾಸ್ಪಿಟ್ಲಿಂದನೇ ಒಬ್ಬ ನರ್ಸ್ ಹೋಗಿದ್ದಾರೆ, ಅವ್ರು ನೋಡ್ಕೊತಾರೆ. ನಾನು ಹೇಳ್ತೀನಿ, ಅವಾಗ ಬನ್ನಿ ನೀವು. ಅಲ್ಲ ಸರ್, ನೋಡ್ಬೇಕು ಅನ್ಸುತ್ತೆ ಸರ್. 2 ದಿನ ಆಯಿತು ಸಂಜಯ್ ನೋಡಿ, ಅದಕ್ಕೆ ನಾವು ಬರ್ತಾ ಇದ್ದೀರಿ ಸರ್. ಅಲ್ಲ ಸರ್, ನಾವಿಲ್ಲ ಅಂತಂದ್ರಿ ಹೆಂಗ್ ಸರ್? ಇಲ್ಲ ಏನು ತೊಂದರೆ ಇಲ್ಲ, ನೀವು ಆರಾಮಾಗಿರಿ, ಆಯಿತಾ? ನಾನು ಹೇಳಿ ಕಳಿಸ್ತೀನಿ, ನೀವು ಯಾವುದೇ ಭಯ ಇಟ್ಕೊಂಬೇಡಿ. ನಾನು ಹೇಳಿ ಕಳಿಸ್ತೀನಿ ನಿಮಗೆ, ಅವಾಗ ಬನ್ನಿ ನೀವು. ಕಣ್ಣೆಲ್ಲ ಬಿಡ್ತಾವನ ಸರ್? ಹ್ಞೂ ಕಣ್ಣೆಲ್ಲ ಬಿಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಸರಿ ಸರ್, ಆಯಿತು. ಸರಿ ಯಜಮಾನ್ರೆ, ನೀವೇನು ಟೆನ್ಷನ್ ತೊಗೊಂಬಿಟ್ರಿ, ಆರಾಮಾಗಿರ್ರಿ. ಸರಿ ಸರ್. ಅಲ್ಲ, ನೀನು ದುಡುಕಿದ್ದ ಕೆಲಸಕ್ಕೆ ಇವತ್ತು ನೋಡ್ದಮ್ಮ ಎಷ್ಟು ಅನಾಹುತಗಳಾಯ್ತು. ಹಾಂ, ನೀವೇ ನಿರ್ಧಾರಕ್ಕೆ ತಗೊಂಡಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಲ್ಲ. ನಾವೆಲ್ಲ ಏನಕ್ಕಿರೋದು? ಹಾಂ, ಅಲ್ಲಿಗೆ ನಿಮ್ಮ ದೃಷ್ಟಿ ಒಳಗೆ ನಮ್ಮನ್ನು ಏನಂತ ಅಂದ್ಕೊಂಡಿದ್ದೀರ ನೀವು? ಅಕ್ಕನೂ ತಂಗಿ ಮಾಡಿದ ಕೆಲಸಕ್ಕೆ ಇವತ್ತು 2 ಪ್ರಾಣಕ್ಕೆ ತೊಂದರೆಗಳಾಗೋಯ್ತು. ಹಾಂ, ಎಂಥ ಕೆಲಸ ಮಾಡ್ದಮ್ಮ ಚೈತನ್ಯ ನೀನು. ಯಾಕೆ ನೀನು ಇಂಥ ಬುದ್ಧಿ ಕಲ್ತ್ಬಿಟ್ಟೆ? ಸ್ನೇಹಕ್ಕೆ ದುಡುಕು ಬುದ್ಧಿ ಅದೇ, ಚೈತನ್ಯಕ್ಕೆ ದುಡುಕು ಬುದ್ಧಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ಸರಿ ಇಲ್ಲಮ್ಮ. ನೀನು ಮಾಡಬಾರ್ದು ಕೆಲಸ ಮಾಡ್ಬಿಟ್ಟಮ್ಮ. ಪಾಪ ಅಜ್ಜಿ ಇನ್ನೂ ಒಂದು 2-3 ವರ್ಷ ಇರೋತೇನೋ. ಅಣ್ಣ ಇವಾಗ ಆ ಅಜ್ಜಿ ಪ್ರಾಣನೂ ಹೋಯ್ತು. ಅಯ್ಯೋ ತಾತ, ನಾನು ಬೇಕಂತ ಮಾಡಿದ್ದಲ್ಲ ತಾತ. ಇವಳು ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಫೋನ್ ಮೇಲೆ ಫೋನು ಮಾಡ್ತಾನೆ ಇದ್ಲು. ಅದಕ್ಕೆ ನನಗೆ ಪಾಪ ಬಂದು ಒಂದು ಏಟ್ ಆಗ್ತೆ. ಅಷ್ಟು ಬರೀ ನಾನು ಸಂಜೆ ಅಡ್ಡ ಬಂದ ನಾನು ಆ ಕಡೆ ತಳ್ಬಿಟ್ಟೆ ತಾತ. ಅದು ಹಿಂಗೆ ಆಗೋಯ್ತು ತಾತ. ಆ ಒಂದು ರೋಷ್ಟೊತ್ತು ನಿನ್ನ ಪಾಪನ ತಣ್ಣಗೆ ಮಾಡ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲಮ್ಮ. ಹಾಂ, ಏನು ಮಾಡೋಕ್ಕಾಗಲ್ಲ. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಆಗಲಿ. ನನ್ನ ಚಿಕ್ಕವನು ಅದು ಎತ್ತೋಗ್ಬಿಟ್ನು. ಹಾಂ, ಅಪ್ಪ ಅಂದ್ಕೊಂಡು ತಲೆಕಾಯ್ತೀನೋನು. ಹಲೋ, ಏನಪ್ಪ? ಎಲ್ಲಿದ್ಯಾ? ನಾನು ಎಲ್ಲ ಇದ್ದೀನಿ. ಯಾಕ, ಏನ? ಅಲ್ಲ, ಕಾಣಿಸಿಲ್ಲ, ಹೇಳು ಎತ್ತೋದ ಅಂತ. ನಾನಾ ಇಲ್ಲಿ ಸರಸ್ವತಿ ಅವ್ರ ಮನೆಗೆ ಬಂದಿದ್ದೀನಿ. ಓ, ಏನಪ್ಪ ತಂಗಿ ಮೇಲೆ ಇದಕ್ಕಿದ್ದಂಗೆ ಪ್ರೀತಿ ಉಕ್ಕಿರೋದು? ಓ, ನಿನಕ ನಿನ್ನ ತಂಗಿಗಳ ಮೇಲೆ ಹೆಂಗೆ ಪ್ರೀತಿನೋ ಹಂಗೆ ನಂಗೂ ನನ್ನ ತಂಗಿ ಮೇಲೆ ಪ್ರೀತಿ. ನಿಂಕು ಬೋನು ಏನೇನು ತಗೊಂಡೋಗಿದ್ಯಾ? ಎಲ್ಲ ತಗೊಂಡೋಗಿದ್ದೀನಿ. ಏನು ಕೊಟ್ಬಿಟ್ಬಿಟ್ಟಿದ್ಯಾ ಕಾಸುಗಳು? ಕೊಡು, ಬೀಡಿ ಕಟ್ಟು ಕಾಸು ಕೊಡು ಅಂತಂದ್ರೆ ಕೊಡಲ್ಲ. ಏನಂತ ತಗೊಂಡೋಗಿ ಕೊಡಕ್ಕೆ ಬೆಲೆ ಕೊಟ್ಬಿಡ್ತೀಯ. ಹೆಂಗೆ ಹೇಳ್ತಾನೆ ನೋಡಿ ಮುದುಕನು. ಘಾಟಿ ಮುದುಕನು. ಹತ್ತು ನೀರು ಬಿಡ್ತೀನಿರಲ್ಲ, ಗುಂಡು ಮೇಲೆ ಬಿಟ್ರೆ ಹೆಂಗಿರ್ಬೇಕು? ಬಿಟ್ಟಿದ್ಯಾ. ಕಾರುಣ್ಯ ಏನ್ ಮಾವ? ಬೈಲೆ. ಏನ್ ಮಾವ ಇವ್ರನ್ನ ಕರ್ಕೊಂಡ್ ಬಂದಿದ್ಯಾ? ಅವನು ನನ್ನ ಫ್ರೆಂಡು, ನನ್ನ ದೋಸ್ತು. ಅವನ್ನ ಬಿಡಕ್ಕಾಗಲ್ಲ ನಾನು. ಮಾವ ಕೂತ್ಕೊ ಮಾವ. ಅಂಕಲ್ ಕೂತ್ಕೊಳ್ಳಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಏನ್ ಮಾವ ಬಂದಿದ್ವಾ? ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತಮ್ಮ, ಅದಕ್ಕೆ ಬನ್ನಿ. ಏನ್ ಮಾವ? ಅದೇ ಸಿಂಚು ಅರೆಸ್ಟ್ ಮಾಡಿ ಕರ್ಕೊಂಡೋದ್ಲಲ್ಲ ಭರತ್ನ, ಅವಳಿಗೆ ನೀವಾಗ ಬಿಡ್ಸ್ಕೊಂಬರ್ಬೇಕಂದ್ರೆ ಎಷ್ಟಾಗ್ತದಮ್ಮ ಕಾಸು? ಅಲ್ಲ ಯಾಕೆ ಮಾವ? ಅಲ್ಲ, ಕಾಸು ಎಷ್ಟಾಗ್ತದೆ ಅಂತ ಕೇಳಬೇಕು. ಅದಕ್ಕೆ ಅವರು ಕೇಳು ಅಂತಂದ್ರು ಲಾಯರ್ ಹತ್ರ. ಅದಕ್ಕೆ ನೀನು ಹೆಂಗು ಲಾಯರ್ ಅಲ್ಲ, ಕೇಳೋದ್ರಾಗೆ ಏನು ತಪ್ಪದೆ? ತಪ್ಪೇನಿಲ್ಲ ಮಾವ. ಅದಕ್ಕೆ ಎಷ್ಟಾಗ್ತದೆ? ಹತ್ತತ್ರ ಒಂದು 50ರಿಂದ 1 ಲಕ್ಷ ಆತೈತೆ ಮಾವ. ಅಷ್ಟೊಂದು ಕಾಸೆ? ಏನಕ್ಕ? ಕೋರ್ಟಲ್ಲಿ ಇಷ್ಟು ಫೀಸ್ ಅಂತ ಇರ್ತೈತೆ, ಫೀಸ್ ಕಟ್ಟಬೇಕು, ಬೇಲ್ ತೊಗೊಬೇಕು, ಅದಕ್ಕೆಲ್ಲ ರಿಸ್ಕ್ ಐತೆ ಮಾವ. ಹತ್ತತ್ರ 1 ಲಕ್ಷ ರೂಪಾಯಿ ಆಗುತ್ತೆ. ಲಾಯರ್ಗೆ ಫೀಸ್ ಕೊಡಬೇಕು. 1 ಲಕ್ಷ ರೂಪಾಯಿ? ಹ್ಞೂ ಅಂಕಲ್, 1 ಲಕ್ಷ ರೂಪಾಯಿ ಆಗುತ್ತೆ. ಅಣ್ಣ, ಅದೇನ 1 ಲಕ್ಷ ರೂಪಾಯಿ? ಇಲ್ಲ ನನ್ನ ಹತ್ರ 1 ಲಕ್ಷ ರೂಪಾಯಿ ಇಲ್ಲ. ಇಲ್ಲಂತೆ 1 ಲಕ್ಷ ರೂಪಾಯಿ? ಹಾಗಾದ್ರೆ ಒಂದು 6 ತಿಂಗಳು 1 ವರ್ಷನೋ ಜೈಲಲ್ಲಿ ಶಿಕ್ಷೆ ಆಗುತ್ತೆ, ಅನ್ಭವಿಸ್ಕೊಂಡು ಬರ್ತಾರೆ ಬಿಡಿ. ಯಾಕೆ ಟೆನ್ಷನ್ ತಗೊಂತೀರಾ? ಮಗು ಹೇಳ್ತೈತೆ, ಮಲ್ಸ್ಬಿಟ್ಟು ಬರ್ತೀನಿ ಮಾವ. ಹ್ಞೂ ಸರಿ, ಹೋಗು. ಅಣ್ಣ, 1 ಲಕ್ಷ ರೂಪಾಯಿ? ಅಣ್ಣ, ನನ್ನ ಹತ್ರ ಇಲ್ಲ. ನಾವು 1 ಲಕ್ಷ ರೂಪಾಯಿ ನಮ್ಮ ಹತ್ರ ಇಲ್ಲ. ನಮ್ಮ ರಾಮನ ಹತ್ರ ಇರೋದು. ನಮ್ಮ ರಾಮನ್ ಕೊಡಲ್ಲ. ಏನೇನ ಮಾಡೋದು ಇವಾಗ? ಅಣ್ಣ, ನಂಗೆ 1 ಲಕ್ಷ ರೂಪಾಯಿ ಸಾಲ ಅಂತ ಕೊಡೋಣ. ಇವಾಗ ಕಾಸು ಕೊಟ್ಟರೆ ನಿಮ್ಮ ಹುಡುಗಿನ ಬಿಡಿಸ್ಕೊಂಬತ್ತಾಳಣ್ಣ. ಇಲ್ಲ ನಾವು ಬೇರೆ ಎಲ್ಲ ನೋಡ್ಬೇಕು. ಚಿಕ್ಕ ಮಕ್ಳು, 1 ಮಗು ಅಲ್ಲ, 2 ಮಕ್ಳವ್ರೆ. ಇವಾಗ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ಅಣ್ಣ, ದೇವ್ರ ಸತ್ಗ ನನ್ನ ಹತ್ರ ಇಲ್ಲ ಅಣ್ಣ. ನಿನ್ನ ಹತ್ರ ನಾನು ಏನಣ್ಣ ಮುಚ್ಚು ಮರ ಇಟ್ಕೊಂಡ್ಲಿ? ನನ್ನ ಹತ್ರ 1 ರೂಪಾಯಿ ಇಲ್ಲಣ್ಣ. ಇದ್ದಿದೆ 2 ಲಕ್ಷ ರೂಪಾಯಿ ನಿಮಗೆ ತಂದು ಕೊಟ್ಟಳಣ್ಣ. ನೀವು ನಮ್ಮ ಕೈ ಕೊಡ್ತೀರಾ? ನಮ್ಮ ಮನೆ ಕೈ ಕೊಟ್ಬಿಟ್ಟಿದ್ದೀರ ನಾವು. ಅಣ್ಣ, ನೀನೇ ಏನಾನ ಒಂದು ವ್ಯವಸ್ಥೆ ಮಾಡೋಣ ಕಾಸ್ಕ. ಅಣ್ಣ, ನೀನೇ ಸಹಾಯ ಮಾಡ್ಬೇಕಣ್ಣ. ಸಹಾಯ ಮಾಡ್ತೀನಿ ಅಂತ ನಿಮ್ಮ ಅಪ್ಪನ ಮೇಲೆ ಬೇರೆ ಆಣೆ ಇಟ್ಬಿಟ್ಟಿದ್ಯಾ? ನೋಡೋಣ,
ಇಂಥದಕ್ಕೆಲ್ಲ ಆಣೆ ಪ್ರಮಾಣಗಳು ಕಟ್ಟಾಕ್ಬಿಡೋಣ ನಿನ್ನ ನೋವು. 1,00,000 ನಾನು ಎಲ್ಲಿಂದ ತರೋಣ? ಯಾರನ್ನ ಕೇಳಲಿ? ನೀನೇ ಹೇಳೋಣ. ಹಂಗೆ ಅನ್ಬೇಡಣ್ಣೋ, ನಾನು ನಿನ್ನೇ ನಂಬ್ಕೊಂಡಿದ್ದೀನಣ್ಣೋ. ನಮ್ಮ ಅಮ್ಮನ ಮೋಸ ಮಾಡಿಬಿಟ್ಲಣ್ಣೋ. ನಮ್ಮ ಅಮ್ಮನ ಮೋಸ ಮಾಡಿಬಿಟ್ಲು ನಮ್ಮ ಅಮ್ಮನ ಮಾತು ಕೇಳಿದ್ರೆ ಇತ್ತಿದ್ರೆ ಇವತ್ತು ನಾವು ಹೆಂಗೋ ಇರ್ತಾಯಿದ್ರಣ್ಣೋ. ಏನಾನ ಮಾಡೋಣ, 1,00,000 ಒದಗಿಸ್ಕೊಡೋಣ. ನಾನು ನಿನ್ನ ಋಣನ ತೀರ್ಸೋಕ್ಕಾಗಲ್ಲಣ್ಣ, ತೀರ್ಸೋಕ್ಕಾಗಲ್ಲ. ನಾನು ಸಂಪಾದನೆ ಮಾಡ್ತೀನಿ ನೋಡು, ಅವತ್ತು ನಿನಗೆ ಕೊಡ್ತೀನಣ್ಣ, ಕೊಡ್ತೀನಿ. ನೋವು ಹಿಂಗಂದ್ರೆ ಹೆಂಗಣ ನಿನ್ನ ನೋವು? ಎಲ್ಲಿಂದ ತರಲಣ ನನಗೆ 1,00,000 ದುಡ್ಡನ್ನ? ಯಾರನ್ನ ಕೇಳಲಿ ನಾನು? ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಣ್ಣ. ಅಳ್ಬೇಡ, ಸುಮ್ಮನೆ ಇರಪ್ಪ. ನೀನು ಅಳೋದು ನೋಡಿದ್ರೆ ನನಗೆ ಬೇಜಾರಾಗ್ತದೆ. ನಮ್ಮ ಅಪ್ಪನ ಹತ್ರನ ಕೇಳಿ ಇಸ್ಕೊಡ್ತೀನಿ ಬಾ. ನಿಮ್ಮ ಅಪ್ಪನ ಹತ್ರ ಕೇಳ್ತೀಯಣ್ಣ? ಹ್ಞೂ, ಇನ್ನೇನು ಮಾಡ್ತೀಯಾ? ನೀನು ಹಿಂಗೆ ಒಳ ಅಂತ ಇದ್ರೆ ಇನ್ನೇನು ಮಾಡೋದು ಹೇಳು. ನಡಿ, ಇಸ್ಕೊಡ್ತೀನಿ. ಅಣ್ಣ, ನಾನೆಲ್ಲ ನಮ್ಮ ಮುರುಗಾಗಿ ನಿಂತ್ಕೊಂತೀನಿ, ನೀನೇ ಇಸ್ಕೊಂಬಣ. ಯಾಕಂದ್ರೆ ನೀವು ಅಪ್ಪನು ನಾನು ನೋಡಿದ್ರೆ ಕಾಸು ಕೊಡಲ್ಲಣ್ಣ, ಕಾಸು ಕೊಡಲ್ಲ. ಏನಕ್ಕ ಎತ್ತ ಅಂತ ಕೇಳ್ತಾನೆ, ನಾವು ಹಿಂಗೆ ಬಿಡಿಸ್ಕೊಂಬರಕ್ಕಂತಂದ್ರೆ ಕೊಡಲ್ಲಣ್ಣ. ಓ, ಹಂಗಂತೀಯೇ? ಹ್ಞೂ ನಡು. ಸರ್, ನಡಿ, ನಮ್ಮ ಅಪ್ಪನ ಮನೆಗಿರ್ತಾರೆ, ನಡಿ. ತಾತನು 1,00,000 ದುಡ್ಡು ಕೊಡ್ತೈತಾ? ನಮ್ಮ ಚಿಕ್ಕ ಮಾವನ ಯಾಕೆ ಹಿಂಗೆ ಮಾಡ್ತಾ ಇರೋದು? ಹಾಂ, ನಾನು ಹಿಂದೆನೇ ಓದ್ತೀನಿ ತಡಿ. ತಾತನ ಕೊಡ್ತಾನೆ ಇಲ್ಲ ನೋಡೋಣ. ಅವನು ನೋಡಿದ್ರೆ ಕಣ್ಣಿದ್ದಂಗೆ ಅವನೇ, ಅವನನ್ನು ಬಿಡ್ಸಕ್ಕ ನಮ್ಮ ಮಾವನು ಈ ಕಷ್ಟಪಡ್ತಾವನ.